ಇರುತ್ತೆ. ನಾನು ಇದನ್ನು ಮಾತಾಡ್ತಿರೋದು 17.5 ವರ್ಷದ ಕೆಳಗಡೆ ನಾನು ಆಕ್ಟಿವಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, 2003ರಲ್ಲಿ ಈ ಒಂದು ಪ್ರಾಡಕ್ಟ್ ಬಂದಿದ್ದು. ಈ ಪ್ರಾಡಕ್ಟ್ ಬಂದಾಗ ಯಾವುದೋ ಒಬ್ಬ ಕಸ್ಟಮರು ಅಥವಾ ನನ್ನ ಫ್ಯಾಮಿಲಿ, ನನ್ನ ರಿಲೇಷನ್ಸ್ಗೆ ಸರ್ ಮೋದಿ ಕೇರಲ್ ಆಕ್ಟಿವಿಟಿ ಅಂತ ಹೇಳಿದರೆ ಅದೇನು ಅಂತ ಕೇಳ್ತಾ ಇದ್ರು. ಯಾಕೆಂದರೆ ಆಕ್ಟಿವಿಟಿ ಅಂದರೆ ಏನೂ ಗೊತ್ತಿಲ್ಲ. ನನ್ನ ತಂದೆಗೆ ಗೊತ್ತಿಲ್ಲ, ನಮ್ಮ ತಾತರಿಗೂ ಗೊತ್ತಿಲ್ಲ. ಯಾಕೆಂದರೆ ಅದಕ್ಕಿಂತ ಮುಂಚೆ ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ಸರ್ ನಾವು ಇವನ್ನೆಲ್ಲ ಬಳಸಿಲ್ಲ. ಅವ್ರೇನಂದರೆ ತಿಪ್ಪೆಯಲ್ಲಿ ಗೊಬ್ಬರ ತಗೊಳ್ಳೋದು, ಭೂಮಿಗೆ ಹಾಕೋದು, ಬೆಳೆನ ತೆಗೆಯೋದು ಅಷ್ಟೇ ಗೊತ್ತಿತ್ತು. ಅದು ನಮ್ಮ ಅಜ್ಜನ ಕಾಲದಲ್ಲಿ. ನಮ್ಮ ತಂದೆ ಕಾಲದಲ್ಲಿ ಏನಿತ್ತು ಅಂತ ಹೇಳಿದರೆ, ಆ ಗೊಬ್ಬರನ ಅದನ್ನು ಹಾಕೋದ್ರ ಜೊತೆಗೆ ಮಾರ್ಕೆಟಲ್ಲಿರ್ತಕ್ಕಂಥ ಗೊಬ್ಬರ ಮೂಟೆ ತಗೊಂಡೋಗಿ ನನ್ನ ತಂದೆ ಹಾಕ್ತಕ್ಕಂಥ ಕಾಲ ಬಂತು. ಅದು ಆಗ್ತಿದ್ದಂಗೆ ನಮ್ಮ ಕಾಲದಲ್ಲಿ ಏನಾಯಿತು ಅಂದರೆ ಇನ್ನೂ ಆಲ್ಟರ್ನೇಟ್ ಅಪ್ಗ್ರೇಡ್ ಆಗ್ತಾ ಬಂತು. ಕಳೆದ 17-18 ವರ್ಷದ ಕೆಳಗಡೆ ಈ ಪ್ರಾಡಕ್ಟನ್ನು ತೊಗೊಂಡೋಗಿ ಯಾವುದೇ ಒಬ್ಬ ಕಸ್ಟಮರ್ಗೆ ನಾನು ಪರಿಚಯ ಮಾಡಿಕೊಡ್ಬೇಕಾದ್ರೆ ಏನು ಹೇಳ್ತಾ ಇದ್ರು, ಏನು ಸರ್ ಇದು ಅಂತ ಹೇಳ್ತಾ ಇದ್ರು. ಆಕ್ಟಿವಿಟಿ ಅಂತ ಹೇಳಿದರೆ, ಆಕ್ಟಿವಿಟಿ ಏನು ಅಂದರೆ ಸರ್ ಹರಡೋದು, ಹಿಂಗೋದು, ಉತ್ತೇಜನಕಾರಿ ಕೆಲಸ ಮಾಡೋದು, ಇದೇನು ಮಾಡುತ್ತೆ, ಇದನ್ನು ತೊಗೊಂಡು ಏನು ಮಾಡೋಣ, ಗೊಬ್ಬರನ ಅಂತ ಕೇಳ್ತಾ ಇದ್ರು, ಟಾಣಿಕ ಅಂತ ಕೇಳ್ತಾ ಇದ್ರು, ಔಷಧಿನ ಅಂತ ಕೇಳ್ತಾ ಇದ್ರು. ಹೆಂಗೆ ಅರ್ಥ ಮಾಡಿಸೋಣ ಸರ್? ಪ್ರತಿಯೊಂದು ಬೆಳೆ ಬೆಳಿಬೇಕಂದ್ರೆ ಬೇಕಾಗಿರೋದು 3: 1 ನೀರು ಮತ್ತು ಗೊಬ್ಬರ ಮತ್ತು ಔಷಧಿ, SRS. ಆದರೆ ಇದನ್ನು ಮೀರಿ ಇನ್ನೊಂದು ಇದೆಯಲ್ವಾ, ಅದ್ರ ಬಗ್ಗೆ ನಾನು ಅರ್ಥ ಮಾಡಿಸ್ಬೇಕು, ಅಪ್ಗ್ರೇಡ್ ಆಗಬೇಕಾಗಿದೆ. ಅದಕ್ಕೆ ನನ್ನದೇ ಆಗಿರ್ತಕ್ಕಂಥ ಲ್ಯಾಂಗ್ವೇಜಲ್ಲಿ ನಾವೇ ಬೆಳೆಗಳಿಗೆ ಯಾವ ಥರ ಬಳಸ್ಬೇಕಂತ ಮಾಡ್ತಾ ಹೋದಾಗ ಒಂದು ಗ್ರಿಪ್ ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಗ್ರಿಪ್ಪನ್ನ ನಾನು ತೋರಿಸ್ತಾ ಹೋಗ್ತೀನಿ. ಓಕೆ, ಇದು ಆಕ್ಟಿವಿಟಿ ಅಂದರೆ ಈಸ್ ಅ ಸ್ಪ್ರೆಡ್ಡರ್, ವೆಟ್ಟರ್, ಆಕ್ಟಿವೇಟರ್ ಅಂತ ಹೇಳ್ತೀವಿ. ಇದು ಔಷಧಿನೂ ಅಲ್ಲ, ಗೊಬ್ಬರನೂ ಅಲ್ಲ, ನೀರು ಅಲ್ಲ, ಟಾಣಿಕ್ಕೂ ಅಲ್ಲ. ಆದರೆ ಮತ್ತೇನು ಸರ್? ಒಂದು ಮೂಲ ಬೆಳೆ ಬೆಳಿಬೇಕಂದ್ರೆ ಗೊಬ್ಬರ ಬೇಕು, ಔಷಧಿ ಬೇಕು, ನೀರು ಬೇಕು, ಟಾಣಿಕ್ ಬೇಕು. ಇದು ಯಾವುದೂ ಅಲ್ಲ ಅಂದರೆ ಮತ್ತೇನಕ್ಕೆ ಬಳಸ್ಬೇಕು ಈ ಪ್ರಾಡಕ್ಟನ್ನ? SRS. ಇದು ಕ್ವಶನ್ ಬರುತ್ತಲ್ವಾ? ಎಸ್, ದಿಸ್ ಇಸ್ ಎ ಅರ್ಜೆಂಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಗುಣವರ್ಧಕ ಅಂತ ಹೇಳ್ತೀವಿ. ಪೂರಕ ಅಂತಕ್ಕಂಥ ವರ್ಡನ್ನು ನೀವು ಕೇಳಿರ್ಬೋದು ನಮ್ಮ ಸಪ್ಲಿಮೆಂಟ್ರಿಯಲ್ಲಿ, ನಮ್ಮ ಲೋಕನಾಥ್ ಸರ್ ಬಾಯಲ್ಲಿ. ಓಕೆ, ಅದೇ ಥರ ಈ ಒಂದು ಪ್ರಾಡಕ್ಟನ್ನು ಸಹ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಪದಾರ್ಥ ಆಗಿದೆ. ಯಾಕೆ ಅಂತ ಹೇಳಿದರೆ, ನಾವು ಇವತ್ತು ಮಾರ್ಕೆಟಲ್ಲಿ 100 ರೂಪಾಯಿದಿಂದ ಹಿಡಿದುಬಿಟ್ಟು 1000 ಅಲ್ಲ, 5000 ಅಲ್ಲ, 10,000 ರೂಪಾಯಿಗೆ 1 ಲೀಟ್ರ್ ಔಷಧಿ ನಾನು ನೋಡಿದ್ದೀನಿ. 1 ಲೀಟ್ರ್ 1000 ml 10,000 ರೂಪೀಸ್ ಪೇ ಮಾಡ್ತಕ್ಕಂಥ ಔಷಧಿನೂ ಸಹ ನೋಡಿದ್ದೀನಿ. ಬಟ್ ಇಲ್ಲಿ ನಾವು ನೋಡಬೇಕಾಗಿರೋದೇನು ಅಂತ ಹೇಳಿದರೆ, ನಾವು ಬಳಸ್ತಕ್ಕಂಥ ಔಷಧಿ ಸಂಪೂರ್ಣ ಉಪಯೋಗ ಆಗ್ತಾ ಇದೆಯಾ ನೀವು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟು ಯಾವುದೇ ಔಷಧಿನ ನೀವು ಸಿಂಪರಣೆ ಮಾಡಿ ಸ್ಪ್ರೇ ಮಾಡಿದಾಗ ಈ ಥರ ತುಂತುರು ಹನಿ ಬೀಳುತ್ತೆ. ಇಸ್ ಅ ಡ್ರಾಪ್ಲೈಟ್ಸ್. ಯಾಕೆ ಆ ಥರ ಬೀಳುತ್ತೆ ಅಂತ ಹೇಳಿದ್ರೆ, ಆ ನೀರಿನ ಒತ್ತಡ, ಮೇಲ್ಮೈ ಒತ್ತಡ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಈ ಹನಿ ಏನು ಬಿದ್ದಿರ್ತಕ್ಕಂಥ ಹನಿ ಏನಾಗುತ್ತೆ ಅಂತ ಹೇಳಿದ್ರೆ, ಗಾಳಿ ಬಂದಾಗ ಆಟೋಮೆಟಿಕಾಗಿ ನೆಲಗಡೆ ಬಿದ್ದೋಗುತ್ತೆ. ಅದಾದ ನಂತರ ಬಿಸಿಲಿಗೆ ಈ ಹನಿ ಆವಿಯಾಗಿ ಹೋಗುತ್ತೆ. ಜೊತೆಗೆ ಮಳೆ ಬಂದರೆ ಆಟೋಮೆಟಿಕಾಗಿ ತೊಳೆದು ಹೋಗುತ್ತೆ. ಗಾಳಿ ಬಂದರೆ ಬಿದ್ದೋಗುತ್ತೆ, ಮಳೆ ಬಂದರೆ ತೊಳೆದೋಗುತ್ತೆ, ಬಿಸಿಲಿಗೆ ಆವಿ ಆಗುತ್ತೆ. ಡಿಯರ್ ಫ್ರೆಂಡ್ಸ್, ಮಾರ್ಕೆಟಲ್ಲಿರ್ತಕ್ಕಂಥ ಕೆಮಿಕಲ್ ಏನಿರುತ್ತೆ ಅಂತ ಹೇಳಿದರೆ ಈಸ್ ಎ ಪೆಟ್ರೋ ಬೇಸ್ಡ್ ಕೆಮಿಕಲ್ ಅಂತ ಹೇಳ್ತೀವಿ. ನಾವೇನು 2 ವೀಲರ್ಗೂ 4 ವೀಲರ್ ಯೂಸ್ ಮಾಡ್ತೀವಲ್ಲ, ಆ ಒಂದು ಪೆಟ್ರೋಲಿಯಂ ಅಂಶ ಆ ಒಂದು ಪ್ರಾಡಕ್ಟ್ ಒಳಗಡೆ ಮಿಕ್ಸ್ ಮಾಡಿರ್ತಾರೆ. ನೀವು ನೋಡಬೇಕಂದ್ರೆ ನಿಮ್ಮ ಮನೆ ವಿಂಡೋದಲ್ಲಿ ಕ್ಯಾಪನ್ನು ಲೂಸ್ ಮಾಡಿಡಿ ಸಾಕು, ಆಟೋಮೆಟಿಕ್ಕಾಗಿ ವಾರದಿಂದ ವಾರಕ್ಕೆ ನೀವು ಅಬ್ಸರ್ವ್ ಮಾಡಿ ಅದು ಎವಪ್ರೇಟ್ ಆಗ್ತಾ ಹೋಗ್ತಾ ಇರುತ್ತೆ. ನಾವೇನು ಮನೆ ಒಳಗಡೆ ಸ್ಪ್ರೇ ಮಾಡ್ತೀವಿ, ಓಪನ್ ಪ್ಲಾಟಲ್ಲಿ ಸ್ಪ್ರೇ ಮಾಡ್ತೀವಿ. ಓಪನ್ ಪ್ಲಾಟಲ್ಲಿ ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಜಸ್ಟ್ ಈ ಲೈನಲ್ಲಿ ಸ್ಪ್ರೇ ಮಾಡ್ಕೊಂಡೋಗಿ ಆ ಲೈನಿಂದ ಬರೋದ್ರೊಳಗಡೆ ಇದು ಆಟೋಮೆಟಿಕ್ಕಾಗಿ ಆವಿಯಾಗಿ ಹೋಗುತ್ತೆ. ಸ್ವಲ್ಪ ಗಾಳಿ ಬೀಸಿದ್ರೆ ಸಾಕು, ಆ ಡ್ರಾಪ್ಲೆಟ್ಸ್ ಕೆಳಗಡೆ ಬಿದ್ದೋಗುತ್ತೆ. ಮಳೆ ಬಂದರೆ ಆಟೋಮೆಟಿಕ್ಕಾಗಿ ತೊಯ್ದೋಗುತ್ತೆ. ಮಳೆ ಆಲ್ರೆಡಿ ಔಷಧಿ ಕಲಿಸ್ಕೊಂಡಿರ್ತಾನೆ, ಲೇಬರ್ ಇರ್ತಾರೆ, ಹೊಡಿಬೇಕಂತ ರೈತ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಮಳೆ ಆಗ್ತಾ ಇರುತ್ತೆ ಗೊತ್ತಿಲ್ಲದೇ. ಇವತ್ತಿನ ಟೆಕ್ನಾಲಜಿ ಏನಂದರೆ, ಮಳೆ ಬರುತ್ತೆ ಅಂತ ಸೆನ್ಸೇಷನ್ ಗೊತ್ತಾಗುತ್ತೆ. 80% ಇದೆ, 90% ಇದೆ, 95% ಮಳೆ ಬರುತ್ತೆ ಅಂತ. ಈಗ 10 ವರ್ಷ 20 ವರ್ಷ ಒಳಗಡೆ ಯಾವುದೂ ಇರಲಿಲ್ಲ. 1 ಗಂಟೆ ಬರೋ ಕೊಟ್ಟರೆ ಸಾಕಪ್ಪ, ಹೊಡೆದಿರೋ ಔಷಧಿ ಉಪಯೋಗ ಆಗುತ್ತೆ ಅಂತ ರೈತ ಬಡ್ಕೊಳ್ತಾ ಇದ್ದ. ಡಿಯರ್ ಫ್ರೆಂಡ್ಸ್, ಇದೆಲ್ಲದಕ್ಕೂ ಸೊಲ್ಯೂಷನ್ನು ನಮ್ಮ ಸಮೀರ್ ಮೋದಿ ಅವರು ಕೊಟ್ಟಿದ್ದಾರೆ. ಅದು ಯಾವುದು ಅಂತ ಹೇಳಿದರೆ ನಮ್ಮ ಆಕ್ಟಿವಿಟಿ. ಡಿಯರ್ ಫ್ರೆಂಡ್ಸ್, ಸಿಂಪಡಿಸಿದ ಕ್ರಿಮಿ ಕೀಟನಾಶಕಗಳು ನಷ್ಟವಾಗ್ತಾ ಇದೆ, ಇದನ್ನು ಒಪ್ಕೊಳ್ಳೇಬೇಕು. ನೆಕ್ಸ್ಟ್ ನೋಡಿ, ಯಾವುದೇ ಕಾರಣಕ್ಕೂ ಹನಿಗಳಲ್ಲದ ಭಾಗದಲ್ಲಿ ರೋಗ ಮತ್ತು ಕ್ರಿಮಿಕೀಟಗಳ ಮೊಟ್ಟೆಗಳು ನಾಶ ಆಗೋದಿಲ್ಲ. ಆ ಡ್ರಾಪ್ಲೈಟ್ ಏನಿರುತ್ತಲ್ಲ ಡಿಯರ್ ಫ್ರೆಂಡ್ಸ್, ಅದು ಏನಾದರೂ ಹುಳಿದ ಮೇಲೆ ಹನಿ ಬಿದ್ದರೆ ಮಾತ್ರ ಆ ಭಾಗ ಮಾತ್ರ ಸಾಯಿಸುತ್ತೆ ವಿನಃ ಅದರ ಪಕ್ಕದಲ್ಲಿ
ರೆಡ್ ಲೈಟ್ ಆನ್ ಆಗಲ್ಲ. ಓಕೆ, ಅದೇನು ಹನಿ ಪಕ್ಕದಲ್ಲಿ ಏನು ಖಾಲಿ ಇದೆಯಲ್ಲ, ಅಲ್ಲಿ ಯಾವುದೇ ಕಾರಣಕ್ಕೂ ಹುಳ ಇದ್ದರೆ ಸಾವು ಬರೋದಿಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಸ್ಮೆಲ್ಲಿಗೆ ಮತ್ತು ಬರುತ್ತೆ, ಎಣ್ಣೆ ಹೊಡೆದಾಗ ಬರ್ತದೆ ನೋಡ್ರಿ ಮತ್ತು, ಆ ಥರ ಮತ್ತು ಬರುತ್ತೆ, ಸ್ವಲ್ಪ ಹಿಂಗೆ ಅನ್ನುತ್ತೆ, ಆಟೋಮೆಟಿಕ್ಕಾಗಿ ತನ್ನ ಕೆಲಸ ತಾನು ಸ್ಟಾರ್ಟ್ ಮಾಡುತ್ತೆ. ಡಿಯರ್ ಫ್ರೆಂಡ್ಸ್, ಯಾವುದೇ ಒಂದು ಹುಳು ತನ್ನ ಸಂತತಿನ ಯಾಕೆ ಕಾಪಾಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಎಲೆ ಮೇಲ್ಭಾಗದಲ್ಲ, ಎಲೆ ಕೆಳಭಾಗದಲ್ಲಿ ತನ್ನ ಸಂತತಿನ ಡೆವಲಪ್ ಮಾಡ್ತಾ ಇರುತ್ತೆ. ನಾವು ಹೊರಗಡೆ ಸುತ್ತಮಂದು ಮನೆ ಒಳಗಡೆ ಬರ್ತೀವಲ್ವಾ, ಅದೇ ತನ್ನ ಹುಳ ಏನು ಮಾಡುತ್ತೆ ಅಂದರೆ, ತನ್ನ ಆಹಾರ ಸೇವನೆ ಮಾಡಲಿಕ್ಕೆ, ಆ ಬೆಳಗಿನ ಬಿಸಿಲು ತನ್ನ ಮೈಗೆ ಬಡಿಸ್ಕೊಳ್ಳಿಕ್ಕೆ ಬೆಳಗಿನ ಟೈಮಲ್ಲಿ ಎಲೆ ಮೇಲ್ಗಡೆ ಸುತ್ತುತ್ತೆ. ಅದಾದ ನಂತರ ಎಲೆ ಕೆಳಭಾಗದಲ್ಲಿ ತನ್ನ ಸಂತತಿನ ಡೆವಲಪ್ ಮಾಡ್ತಾ ಇರುತ್ತೆ. ಡಿಯರ್ ಫ್ರೆಂಡ್ಸ್, ಇದು ನ್ಯಾಚುರಲ್ ಆಗಿ ಆ ಹುಳ ಮಾಡ್ತಕ್ಕಂಥ ಒಂದು ಇದು. ಆದರೆ ಮಾರ್ಕೆಟಲ್ಲಿ ನೀವು ಯಾವುದೇ ಔಷಧಿ ತೊಗೊಂಬನ್ನಿ, ಸಾವಯವನಾರ ತೊಗೊಂಬನ್ನಿ, ಕೆಮಿಕಲ್ ಬೇಸರ ತೊಗೊಂಬನ್ನಿ, ಯಾವುದೇ ತೊಗೊಂಬನ್ನಿ, ನಿಮ್ಮನೇಲಿ ನೀವು ಔಷಧಿ ರೆಡಿ ಮಾಡ್ಕೊಂಡು ಹೊಡೆದ್ರೂ 20-30% ಮಾತ್ರ ಉಪಯೋಗ ಆಗುತ್ತೆ ನೀವು ಮಾಡಿರ್ತಕ್ಕಂಥ ಒಂದು ಕೆಲಸದಲ್ಲಿ. ಉಳಿದಿದ್ದೆಲ್ಲ ವೇಸ್ಟ್ ಆಗುತ್ತೆ. ಅದಾದ ನಂತರ ಈಗ ರೋಗ ಬಂದಿದೆ, ನಮ್ಮನೇಲಿ ಯಾರಿಗೊಬ್ರಿಗೆ ಹುಷಾರಿಲ್ಲ ಅಂದರೆ ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ, ಹುಷಾರಾಗಲ್ಲ ಅಂದರೆ ನಾಳೆ ಕರ್ಕೊಂಡು ಹೋಗ್ತೀವಿ, ಇಲ್ಲ ಆಗಲ್ಲ ಅಂದರೆ ಇನ್ನೊಬ್ಬರ ಹತ್ರ ಕರ್ಕೊಂಡು ಹೋಗ್ತೀವಿ. SRS ಅದೇ ಥರ ಸಸಿಗಳಿಗೆ ರೋಗ ಕಂಟ್ರೋಲ್ ಬರಲಿಲ್ಲ ಅಂದರೆ ಮತ್ತೆ ನಾವು ಇನ್ನೊಂದು ಸರಿ ಸ್ಪ್ರೇ ಮಾಡಲೇಬೇಕಲ್ವಾ. ಅದೇ ರೀತಿ ಅದನ್ನು ಮಾಡೋದ್ರಿಂದ ಸಾಕಷ್ಟು ಎಕ್ಸ್ಪೆನ್ಸ್ ಆಗುತ್ತೆ. ಒಂದು ಟೈಮು, ಲೇಬರು, ಪೆಟ್ರೋಲ್ ಅಂತೆ, XYZ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸ್ ಆಗುತ್ತೆ. ಇದೆಲ್ಲದಕ್ಕೂ ಸಮಸ್ಯೆಗೆ ಇದುವರೆಗೂ ನಾವು ಹೇಳಿದ್ವಲ್ಲ, ಈ ಎಲ್ಲ ಚಾಲೆಂಜಸ್ಗೂ ಒಂದೇ ಒಂದು ರಾಮಬಾಣ ಅಂದರೆ ಅದು ನಿಮ್ಮೆಲ್ಲರ ಪ್ರೀತಿಯ ಮೋದಿ ಕೇರ್ನ ಆಕ್ಟಿವಿಟಿ. ಓಕೆ, ಇದೆಲ್ಲ ಸಮಸ್ಯೆಗೆ ರಾಮಬಾಣ ಆಕ್ಟಿವಿಟಿ ಅಂತ ಹೇಳ್ತೀನಿ. ಇದೇನು ಅಂತ ಹೇಳಿದರೆ ಕ್ರಿಮಿ ಕೀಟನಾಶಕವಲ್ಲ ಅಂತ ಹೇಳ್ತಾರೆ. ಇದು ಯಾವುದೇ ಕಾರಣಕ್ಕೂ ಔಷಧಿ ಅಲ್ಲ, ಇದು ಯಾವುದೇ ಕಾರಣಕ್ಕೂ ಗೊಬ್ಬರ ಅಲ್ಲ, ಇದು ಯಾವುದೇ ಕಾರಣಕ್ಕೂ ಟಾನಿಕ್ ಅಲ್ಲ. ಇದು ಅರ್ಜುಯೆಂಟ್ ಅಂತ ಹೇಳ್ತಾರೆ. ಆವಿಷ್ಕಾರ, ಒಂದು ವಿಶಿಷ್ಟವಾಗಿ ಆವಿಷ್ಕಾರ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಏನೇನು ಮಾಡುತ್ತೆ ಅಂತ ಗೊತ್ತಿದೆ. ಹನಿನ ಹರಡಿಸ್ಕೊಳ್ಳುತ್ತೆ, ಹನಿನ ಇಂಗಿಸ್ಕೊಳ್ಳುತ್ತೆ, ಹನಿಗೆ ಉತ್ತೇಜನಕಾರಿ ಶಕ್ತಿ ಕೊಟ್ಬಿಟ್ಟು ಕೆಲಸ ಮಾಡಲಿಕ್ಕೆ ಇದು ಮಾಡಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಪ್ರಾಡಕ್ಟು. ಸಾಮಾನ್ಯವಾಗಿ ನೀವು ಔಷಧಿ ಜೊತೆ ಮಿಶ್ರಣ ಮಾಡಿ ಹೊಡೆದಾಗ ಈ ಥರ ನೀರು 1 mm ಕವರ್ ಆಗಿರುತ್ತೆ, ಗೋಲಾಕಾರ. ಅದೇ ನಮ್ಮ ಆಕ್ಟಿವಿಟಿ ಮಿಶ್ರಣ ಮಾಡಿದ್ದು 1:4 ಅಥವಾ 5 ಅಂತ ಹೇಳ್ಬೋದು. ಆ ಥರ ಆ ಡ್ರಾಪ್ಲೆಟ್ಸ್ ಸ್ಪ್ರೆಡ್ ಆಗುತ್ತೆ. ಡಿಯರ್ ಫ್ರೆಂಡ್ಸ್, ಇದು ನಮ್ಮ ಸ್ಪ್ರೇ ಒಳಗಡೆ ಕೊಟ್ಟಾಗ ಸಿಗ್ತಕ್ಕಂಥ ಬೆನಿಫಿಟ್ಟು. ಓಕೆ, ನೋಡ್ಬೋದು ನೀವು ಚಿತ್ರದಲ್ಲಿ. ಇದು ನಾರ್ಮಲ್ ಕೆಮಿಕಲ್ಸ್ ವಿತ್ ವಾಟರ್ ಜೊತೆ ಸ್ಪ್ರೇ ಮಾಡಿರೋ ಒಂದು ಸ್ಲೈಡು. ಇದು ಆಕ್ಟಿವಿಟಿ ಮತ್ತು ಕೆಮಿಕಲ್ ಜೊತೆ ಮಿಶ್ರಣ ಮಾಡಿ ಹೊಡೆದಿರ್ತಕ್ಕಂಥ ಸ್ಲೈಡು. ಈ ಒಂದು ಆಕ್ಟಿವಿಟಿ ಮಿಶ್ರಣ ಮಾಡಿದಾಗ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂದರೆ, ಎಲೆ ಸಂಪೂರ್ಣ ಒದ್ದೆ ಆಗೋದ್ರಿಂದ ಆಟೋಮೆಟಿಕ್ಕಾಗಿ ಸಾಕಷ್ಟು ಬೆನಿಫಿಟ್ಟು ಆ ಕ್ರಾಪಿಗೆ ಸಿಗ್ತಾ ಹೋಗುತ್ತೆ. ಡಿಯರ್ ಫ್ರೆಂಡ್ಸ್, ಅದಾದ ನಂತರ ಸಂಪೂರ್ಣವಾಗಿ ಹೀರ್ಕೊಳ್ಳಿಕ್ಕೆ ಸಪೋರ್ಟ್ ಮಾಡುತ್ತೆ. ಅದಾದ ನಂತರ ಮಳೆ ಬಂದರೂ ಸಹ ಹಾಳಾಗದ ರೀತಿ ಕಾಪಾಡುತ್ತೆ. ಅದಾದ ನಂತರ ಹೀರಿಕೊಂಡ್ರೆ ಇಬ್ಬನಿಗೆ ಪುನಃ ಎಲೆಗಳು ತೇವಗೊಳ್ಳುತ್ತೆ. ಇದು ಒಂದು ಮ್ಯಾಜಿಕ್ ಅಂತ ಹೇಳ್ತೀನಿ ಸ್ಲೈಡು. ಡಿಯರ್ ಫ್ರೆಂಡ್ಸ್, ನಾನು ಆಗಲೇ ಹೇಳಿದಾಗೆ ಮಳೆ ಬಂದಾಗ 1 ಗಂಟೆ ಕೆಲಸ ಮಾಡುತ್ತೆ, ನ್ಯೂಟ್ರಲ್ ಆಗುತ್ತೆ, ಔಷಧಿ ಅಂತ ಹೇಳ್ತೀವಿ. ಅದೇ ರೀತಿ ನಮ್ಮ ಆಕ್ಟಿವಿಟಿ ಮಿಶ್ರಣ ಮಾಡಿಕೊಂಡು ಸ್ಪ್ರೇ ಕೊಟ್ಟಾಗ ಏನಾಗುತ್ತೆ ಅಂದರೆ 1 hour ವರ್ಕ್ ಮಾಡುತ್ತೆ, ನ್ಯೂಟ್ರಲ್ ಆಗುತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದರೆ, ನಾಳೆ ಬೆಳಗ್ಗೆ ನೀವು ವರ್ಷದಲ್ಲಿ 365 ದಿನನ ಅಬ್ಸರ್ವ್ ಮಾಡಿ, ಬೆಳಗ್ಗೆ 4ರಿಂದ 5:15, 5:45 ತನಕ ಯಾವುದೇ ಎಲೆ ಮುಟ್ಟಿ ಲೈಟಾಗಿ ಕೈ ಒದ್ದೆ ಆಗುತ್ತೆ. ಮುಟ್ಟಿದರೆ ಯಾರಾದರೂ? ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಬಿದ್ದಿರ್ತಕ್ಕಂಥ ಹನಿ ಏನಿರುತ್ತಲ್ಲ, ಮಂಜು ಹನಿ, ಅದು ಹರಡಿಸ್ಕೊಳ್ಳುತ್ತೆ, ಅದನ್ನು ಇಂಗಿಸ್ಕೊಳ್ಳುತ್ತೆ, ಅದಕ್ಕೆ ಶಕ್ತಿ ಕೊಟ್ಬಿಟ್ಟು ಕೆಲಸ ಮಾಡ್ತಕ್ಕಂಥ ಒಂದು ಪವರ್ ನಮ್ಮ ಆಕ್ಟಿವಿಟಿ ಕ್ರಿಯೇಟ್ ಮಾಡಿಕೊಡುತ್ತೆ. ಇಲ್ಲಿ ಮ್ಯಾಜಿಕ್ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಕೃತಿಯಲ್ಲಿ ಒಂದು ಮ್ಯಾಜಿಕ್ ಏನಾಗುತ್ತೆ ಅಂದರೆ, ಎಲೆ ಕೆಳಗಡೆ ತನ್ನ ಮೊಟ್ಟೆ ಸಂತತಿನ ಕಾಪಾಡ್ತಾ ಇರುತ್ತೆ ಯಾವುದು ಹುಳ. ಪ್ರಕೃತಿಯಲ್ಲಿ ಏನಾಗುತ್ತೆ ಅಂದರೆ, ಆ ಮೊಟ್ಟೆ ಏನಿರುತ್ತಲ್ಲ ಬೆಳಗಿನ ಟೈಮಲ್ಲೇ ಹೊಡೆದ್ಬಿಟ್ಟು ಮರಿಯಾಗಿ ಹೊರಗೆ ಬರ್ತಾ ಇರುತ್ತೆ. ಆಟೋಮೆಟಿಕ್ಕಾಗಿ ಮರಿಯಾಗಿ ಹೊರಗೆ ಬರ್ತಿರೋದಕ್ಕೂ ಈ ಒಂದು ಪಾಯ್ಸನ್ ಅದರ ಮೇಲೆ ಆ್ಯಕ್ಷನ್ ಮಾಡೋದಕ್ಕೂ ಆಟೋಮೆಟಿಕ್ಕಾಗಿ ಅದು ಸಂತತಿ ಕಂಟ್ರೋಲ್ ಬರ್ತಾ ಹೋಗುತ್ತೆ. ಅದಕ್ಕೆ 4 ದಿನಕ್ಕೆ ಒಂದು ಸರಿ ಸ್ಪ್ರೇ ಕೊಡ್ತಕ್ಕಂಥ ಒಂದು ಬೆಳೆಗೆ ಆಕ್ಟಿವಿಟಿ ಮಿಶ್ರಣ ಮಾಡಿದಾಗ 8ರಿಂದ 10 ದಿನಕ್ಕೆ ನಾವು ಸ್ಪ್ರೇ ಕೊಡ್ಬೋದು. ಡಿಯರ್ ಫ್ರೆಂಡ್ಸ್, ಇದರಿಂದ ಸಾಕಷ್ಟು ಉಳಿತಾಯ ಆಗುತ್ತೆ. ಸಂಪೂರ್ಣ ಉಪಯೋಗ ಆಗ್ತಾ ಹೋಗುತ್ತೆ. ಅದಾದ ನಂತರ ಇದುವರೆಗೂ ನಾನು ಹೇಳಿದ್ದು ಔಷಧಿ ಜೊತೆಯಲ್ಲಿ ಇನ್ಸಾಕ್ಟಿಸೈಡ್ ಅಂತ ಹೇಳ್ತೀನಿ, ಫಂಗಿಸೈಡ್ ಅಂತ ಹೇಳ್ತೀನಿ, ಜರ್ಮಿಸೈಡ್ ಬಗ್ಗೆ. ಈಗ ನಾನು ಅರ್ಬಿಸೈಡ್ ಬಗ್ಗೆ ಮಾತಾಡ್ತೀನಿ, ಕಳೆನಾಶಕದ ಬಗ್ಗೆ. ಇದೇನು ಅಂತ ಹೇಳಿದ್ರೆ, ತೋಟಗಾರಿಕೆಯಲ್ಲಿ ತುಂಬ ಬಳಸ್ತಾರೆ ಈ ಒಂದು ಪ್ರಾಡಕ್ಟನ್ನು.
ಕಳೆನಾಶಕ ಅಂತ ಹೇಳ್ತಾರೆ. ಇದ್ರದ್ದೇ ಆಗಿರ್ತಕ್ಕಂಥ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ. ಇದನ್ನ ಹೇಗೆ ಅಂತ ಹೇಳಿದ್ರೆ ಪೌಡರ್ ಮತ್ತು ಎಣ್ಣೆ ರೂಪದ ಔಷಧಿಗಳು ನೀರಿನಲ್ಲಿ ಸಂಪೂರ್ಣ ಕರಗಲಿಕ್ಕೆ ಸಪೋರ್ಟ್ ಮಾಡುತ್ತೆ ನಮ್ಮ ಆಕ್ಟಿವಿಟಿ. ಅದಾದ ನಂತರ ಯಾವುದೇ ಕಾರಣಕ್ಕೂ ಈ ಒಂದು ಪ್ರಾಡಕ್ಟನ್ನು ಬಳಸೋದ್ರಿಂದ ಟ್ಯಾಂಕ್ ತುಕ್ಕು ಬರೋದಿಲ್ಲ, ನಾಜಲ್ ಬ್ಲಾಕ್ ಆಗೋದಿಲ್ಲ. ಕೆಲವೊಂದು ಸರಿ ಬೆಳಗಿಂದ ಸಂಜೆ ತನಕ ರೈತ ಸ್ಪ್ರೇ ಮಾಡ್ತಾ ಹೋದಾಗ ಕೆಲವು ಕ್ಯಾನಲ್ಲಿ ಅರ್ಧ ಇಂಚು 1 ಇಂಚು ತನಕ ಆ ಪೌಡ್ರ್ ಕೂತಿರುತ್ತೆ. ಆದರೆ ನಾವು ಈ ಒಂದು ಆಕ್ಟಿವಿಟಿ ನೀವು ಯಾವುದೇ ಪೌಡ್ರ್ ಹಾಕಿ, ಯಾವುದೇ ಎಣ್ಣೆ ಹಾಕಿ, ಯಾವುದೇ ಔಷಧಿ ಹಾಕಿ ಅದ್ರ ಜೊತೆ ನಮ್ಮ ಆಕ್ಟಿವಿಟಿ ಹಾಕಿದಾಗ ಆಟೋಮೆಟಿಕ್ಕಾಗಿ ಕ್ಯಾನಿಂದ ಕ್ಯಾನಿಗೆ ಕ್ಲೀನ್ ಮಾಡ್ತಾ ಇರುತ್ತೆ. ಈ ಒಂದು ಮಾರ್ಕೆಟಲ್ಲಿ ಕೆಲವರು ಬೇವಿನ ಎಣ್ಣೆನ ಸ್ಪ್ರೇ ಮಾಡ್ತಾರೆ ರೈತರು. ಆ ಬೇವಿನ ಎಣ್ಣೆ ಸ್ಪ್ರೇ ಮಾಡಿದಾಗ ಅದು ನೀರು ಹಾಕಿದಾಗ ಜಿಡ್ಡಿನಂಶ ಮೇಲೆ ಹಾಗೆ ಕೂರುತ್ತೆ. ಆದರೆ ನಮ್ಮ ಆಕ್ಟಿವಿಟಿನ ಅದ್ರ ಜೊತೆ ಮಿಶ್ರಣ ಮಾಡಿದಾಗ ಸಂಪೂರ್ಣ ಅದನ್ನು ಕರಗಿಸ್ಕೊಳ್ಳುತ್ತೆ ನೀರಿನ ಜೊತೆ. ಆ ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ಆಕ್ಟಿವಿಟಿ. ಔಷಧಿಯ ಜೊತೆ ಸೇರಿದಾಗ ಔಷಧಿಯ ಒಂದು ಸಾಮರ್ಥ್ಯನ ಜಾಸ್ತಿ ಮಾಡ್ತಕ್ಕಂಥ ಶಕ್ತಿ ಈ ಒಂದು ಪ್ರಾಡಕ್ಟ್ ಒಳಗಡೆ ಇದೆ. ಯಾಕೆಂದರೆ ನಟರಾಜ್ ಸರ್ ಜೊತೆ ಸೇರಿದ್ರೆ ನಟರಾಜ್ ಸರ್ಗೆ ಸಿಕ್ಕಾಪಟ್ಟೆ ಎನರ್ಜಿ ಕೊಡುತ್ತೆ, ಗುಂಡಮ್ಮರ ಜೊತೆ ಸೇರಿದ್ರೆ ಗುಂಡಮ್ಮ ಸಿಕ್ಕಾಪಟ್ಟೆ ಎನರ್ಜಿ ಕೊಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಇದಾಗಿದೆ ಡಿಯರ್ ಫ್ರೆಂಡ್ಸ್. ಓಕೆ, ಇದನ್ನು ಬಳಸ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗೆ ಕ್ರಿಮಿ ಕೀಟ ಶಿಲೀಂಧ್ರನಾಶಕಗಳೊಂದಿಗೆ 15 ಲೀಟರ್ ನೀರಿಗೆ 5 ml ಬಳಸಬೇಕು ಡಿಯರ್ ಫ್ರೆಂಡ್ಸ್. ಕ್ರಾಪಲ್ಲಿ 2 ಥರ ಬರುತ್ತೆ. ಒಂದು ಅಲ್ಪಾವಧಿ ಬೆಳೆದೆ, ಇನ್ನೊಂದು ದೀರ್ಘಾವಧಿ ಬೆಳೆ ಅಂತ ಹೇಳ್ತೀನಿ. ಅಂದರೆ ಶಾರ್ಟ್ ಕ್ರಾಪ್ ಆ್ಯಂಡ್ ಲಾಂಗ್ ಕ್ರಾಪ್ ಅಂತ ಹೇಳ್ತೀವಿ. ಶಾರ್ಟ್ ಕ್ರಾಪ್ಗೆ ಈ ಒಂದು ಪ್ರಮಾಣನೇ ಬಳಸಿ ಡಿಯರ್ ಫ್ರೆಂಡ್ಸ್. ಆಗಲೇ ಲಿಂಗರಾಜ್ ಸರ್ ಹೇಳಿದಾಗೆ ಪ್ರತಿ ರೈತನ 1 ರೂಪಾಯಿಗೆ ಬೆವರಿನ ಹನಿಯ ಖರ್ಚಿರುತ್ತೆ, ನೋವಿರುತ್ತೆ. ನನಗೆ BV ಬರುತ್ತೆ, ನನಗೆ ಹಣ ಬರುತ್ತೆ ಅಂತೇಳಿ ಡಂಪ್ ಮಾಡಿಸೋದು ಬೇಡ. ಜಸ್ಟ್ 5 ml ಹಾಕಿದ್ರೆ ಅಷ್ಟೇ ಕೆಲಸ ಮಾಡುತ್ತೆ, 50 ml ಹಾಕಿದ್ರೆ ಅಷ್ಟೇ ಕೆಲಸ ಮಾಡುತ್ತೆ. ನೀವು ಯಾವಾಗ ಆ ವ್ಯಕ್ತಿ ಹೇಗೆ ಮಾಡ್ತಾನಂದ್ರೂ ನೀವು ಇದನ್ನು ಅರ್ಥ ಮಾಡಿಸಿದಾಗ ನಿಮ್ಮ ಮೇಲೆ ಎಕ್ಸ್ಟ್ರಾ ನಂಬಿಕೆ ಬರುತ್ತೆ ಆ ವ್ಯಕ್ತಿಗೆ. SRS ಎಸ್. ಯಾಕೆ ಅಂದರೆ ರೈತನಿಗೆ ಮೆಂಟಾಲಿಟಿ ಆಗಿರುತ್ತೆ ಅಂತ ಹೇಳಿದ್ರೆ ಕಂಪನಿ ಒಂದು ರೆಕಮೆಂಡ್ ಮಾಡಿರುತ್ತೆ ಒಂದು ಪ್ರಾಡಕ್ಟನ್ನು, 15 ಲೀಟರ್ ನೀರಿಗೆ 10 ml ಬಳಸಿ ಅಂತ ಔಷಧಿನ. ಆದರೆ ರೈತ ಏನು ಮಾಡ್ತಾನೆ ಅಂದರೆ ಮಗಗೆ ಹೇಳ್ತಾನೆ, 10 ml ಹೇಳಿದ್ರೆ ಒಂದು 20 ಹಾಕಲಿ ಅಂತ ಹೇಳ್ತಾರೆ. ಅವನ ಮಗ ಲೇಬರ್ ಕರ್ಕೊಂಡು ಹೋಗಿರ್ತಾನೆ, ಅವನೆಲ್ಲ ಹೋಗ್ತಾನೆ, ಅವನು ಹೇಳ್ತಾನೆ 20 ಹಾಕಂತ ಅಪ್ಪ ಹೇಳಿದ್ರೆ 30 ಹಾಕಲಿ ಅಂತ ಹೇಳ್ತಾನೆ, ಅವನು 50 ಹಾಕ್ತಾನೆ. ಡಿಯರ್ ಫ್ರೆಂಡ್ಸ್, ಇಲ್ಲಿ ಆ್ಯಕ್ಷನ್ಗಿಂತ ರಿಯಾಕ್ಷನ್ ಜಾಸ್ತಿ ಆಗುತ್ತೆ. ನೀವೆಲ್ಲಾದರೂ ನೋಡಿರ್ಬೋದು, ಈ ವರ್ಡನ್ನು ಹೇಳಬೇಕೋ ಬೇಡ ಗೊತ್ತಿಲ್ಲ, ಹೇಳ್ತೀನಿ. ಸಾಮಾನ್ಯವಾಗಿ ಎಣ್ಣೆ ವಿಷ ಕುಡಿದಿರ್ತಾರೆ, ಪಾಯ್ಸನ್ ತೊಗೊಳ್ತಾರೆ ಕೆಲವರು, ನೋಡಿರ್ಬೋದು. ಪಾಯ್ಸನ್ ತೊಗೊಂಡಿರೋರು ಸ್ವಲ್ಪ ಬಾಟ್ಲಲ್ಲಿ ತೊಳೆದು ಬರೀ ಕುಡಿದ್ರೆ ಸತ್ತಿರ್ತಾರೆ, 1/4 ಲೀಟ್ರ್ ಗಟ್ಟಲೆ ಕುಡಿದಿರೋರು ಬದುಕ್ತಾರೆ. ಇದು ಫ್ಯಾಕ್ಟು. ತುಂಬ ಎಣ್ಣೆ ಹೊಡೆದ್ರೆ ಔಷಧಿನ, ಕೀಟನಾಶಕ ಕ್ರಿಮಿನಾಶಕನ 1/4 ಲೀಟ್ರ್ ಗಟ್ಟಲೆ, ಅರ್ಧ ಲೀಟ್ರ್ ಗಟ್ಟಲೆ ಕುಡಿದ್ರೆ ಬದುಕ್ತಾರೆ, 10 ml ಕುಡಿದ್ರೆ ಸಾಯ್ತಾರೆ. ಇದು ಫ್ಯಾಕ್ಟು. ಆಸ್ ಅ ಸೈಂಟಿಫಿಕ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಷ್ಟು ನೀರಿಗೆ ಈ ಪ್ರಮಾಣನ ಬೆರೆಸಿದಾಗ ಅದು 100% ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ. ಮಾರ್ಕೆಟಲ್ಲಿ ಏನು ಮಾಡ್ತಾರೆ ಅಂದರೆ, ಅಪ್ಪ ಅವನ ಅಂಗಡಿಯನ್ನು 10 ಹೇಳಿರ್ತಾನೆ, ಅಪ್ಪ 20 ಹಾಕ್ತಾನೆ, ಮಗ 30, ಲೇಬರ್ 50. ರಿಸಲ್ಟ್ ಎಲ್ಲಿಂದ ಬರಬೇಕು? ಅದೇ ರೀತಿ ನಮ್ಮ ಆ್ಯಕ್ಟಿವಿಟಿನ ಅದನ್ನು ಅರ್ಥ ಮಾಡಿಸ್ಬೇಕು. ಈ ಔಷಧಿಯ ಜೊತೆ ಏನಿದೆಯಲ್ಲ ಸರ್, ಕಂಪ್ನಿ ಏನು ರೆಕಮೆಂಡ್ ಮಾಡಿದೆ ಅದನ್ನು ಅಷ್ಟನ್ನೇ ಬಳಸಿ, ಅದ್ರ ಜೊತೆಗೆ ನನ್ನ ಆ್ಯಕ್ಟಿವಿಟಿನ 5 ml ಮಾತ್ರ ಬಳಸಿ, ಇದನ್ನು ಒತ್ತಿ ಹೇಳ್ಬೇಕು. ನನಗೆ ಟೈಮ್ ಇದ್ದರೆ ಮಾತ್ರ ನಾನು ಡೆಮೋ ಕೊಡ್ತೀನಿ, ಟೈಮ್ ಇಲ್ಲ ಅಂದರೆ ಸಾರಿ ಡಿಯರ್ ಫ್ರೆಂಡ್ ಅಂತ ಎದ್ದು ಬರ್ತೀನಿ. ನಾನು ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಡಕ್ಟನ್ನು ಕೊಡೋಕ್ಕೆ ಇಷ್ಟಪಡೋದಿಲ್ಲ. 5 ml ಮಾತ್ರ ಕೊಡಿ. ಇದು ಅಲ್ಪಾವಧಿ ಬೆಳೆಗೆ. ದೀರ್ಘಾವಧಿ ಬೆಳೆ ಅಂತ ಏನು ಲಾಂಗ್ ಕ್ರಾಪ್ ಇದೆಯಲ್ಲ, ಇದನ್ನು 15 ಲೀಟರ್ ನೀರಿಗೆ, ಅಂದರೆ 1 ಕ್ಯಾನಿಗೆ 10 ml ರೆಕಮೆಂಡ್ ಮಾಡ್ಬೋದು. ಶಾರ್ಟ್ ಕ್ರಾಪ್ಗೆ 5 ml ಬಳಸಿ, ಲಾಂಗ್ ಕ್ರಾಪ್ಗೆ 10 ml ಬಳಸಿ. ಓಕೆ, ಅದಕ್ಕಿಂತ ಎಕ್ಸಸ್ ಆದಾಗ ಏನಾಗುತ್ತೆ ಅಂದರೆ, ಒಂದು ನಾವೇನೇ ಹೇಳಿದ್ರೆ ಕೆಮಿಕಲ್ನ ಜಾಸ್ತಿ ಹಾಕಿರ್ತಾರೆ, ನಮ್ಮ ಆ್ಯಕ್ಟಿವಿಟಿನ ಜಾಸ್ತಿ ಹಾಕಿದಾಗ ಆ ಕ್ರಾಪ್ ಮೇಲೆ ರಿಯಾಕ್ಷನ್ ಆಗುತ್ತೆ, ಎಲೆ ಶಿಂಕ್ ಆಗುತ್ತೆ, ಎಲೆ ಮುದುರುತ್ತೆ, ಗ್ರೌತ್ ಕಡಿಮೆ ಆಗುತ್ತೆ. ಅಷ್ಟೊತ್ತಿಗೆ ಆ ವ್ಯಕ್ತಿ ನಿಮ್ಮ ಹತ್ರ ಬರ್ತಾನೆ, ನೀನು ಏನೋ ಕೊಟ್ಟಿದ್ದಲ್ಲಪ್ಪ ಹೆಂಗಾಗಿದೆ ಬಾ ನೋಡು ಅಂತೇಳಿ. ಅವ್ನು ಮಾಡಿರೋ ತಪ್ಪು ಅವ್ನು ಹೇಳೋದಿಲ್ಲ, ನಾನು ಖಂಡಿತಾಗಿ ಹೀಗೆ ಬಳಸಬೇಕು ಅಂತ ಗೆರೆ ಕೊರೆದಾಗ ಹೇಳಬೇಕು. ಅವಾಗ ಮಾತ್ರ ಆ ವ್ಯಕ್ತಿಗೆ ಅದು ಅಕ್ಸೆಪ್ಟ್ ಆಗುತ್ತೆ. ನೀವು ಯಾವಾಗ ಇಷ್ಟು ಕಾನ್ಫಿಡೆನ್ಸಾಗಿ ಹೇಳ್ತಿರೋ, ಮಾರ್ಕೆಟಲ್ಲಿ ಲಾಸ್ ಆಗೋದು ಅವ್ನಿಗೆ ಹೇಳ್ತೀರಿ, ಮೋದಿ ಕೆರೆಯಲ್ಲಿ ಲಾಸ್ ಮಾಡ್ಕೋಬೇಡ ಅಂತ ನೀವು ಹೇಳ್ತೀರಿ, ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ನೀವು ಹೇಳ್ತಕ್ಕಂಥ ಪ್ರತಿಯೊಂದನ್ನು ಫಾಲೋ ಮಾಡ್ತಾನೆ. ಅದಾದ ನಂತರ ಕಳೆನಾಶಕ 1 ಕ್ಯಾನಿಗೆ 20 ml ಬಳಸಿ. ಕಂಪ್ನಿ ಏನು ರೆಕಮೆಂಡ್ ಮಾಡಿರುತ್ತೆ, ಕೆಲವೊಂದು 80 ml, ಕೆಲವೊಂದು 100 ml, ಯಾವುದಕ್ಕೆ ಬೇಕಾದರೆ ಇಷ್ಟು ಬಳಸಿ. ಮಾರ್ಕೆಟಲ್ಲಿ ಅರ್ಬಿಸೈಡಲ್ಲಿ ಒಂದು ಕೆಮಿಕಲ್ ಬೇಸ್ ಇದೆ,
ಇನ್ನೊಂದು ನ್ಯಾಚುರಲ್ ಆಗಿ ಸಾವಯವ ಅಂತ ಈಗ ತಾನೇ ಶುರುವಾಗಿದೆ. ಯಾವುದೇ ಅರ್ಬಿಸೈಡ್ ಇರ್ಬೋದು, ಅದ್ರ ಜೊತೆಗೆ 20 ml ಕ್ಯಾನಿಗೆ ಬಳಸಿ. ಸ್ಪ್ರೇ ಮಾಡಬೇಕಾದ್ರೆ ಅಥವಾ ಯೂಸ್ ಮಾಡಬೇಕಾದ್ರೆ ಕ್ಯಾನ್ ಒಳಗಡೆ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡು ಬಳಸಲಿಕ್ಕೆ ಪ್ರಾರಂಭ ಮಾಡಿ. ಅಂದರೆ ಕ್ಯಾನ್ ಒಳಗಡೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಔಷಧಿ ಹಾಕ್ಕೊಳ್ಳಿ, ನಮ್ಮ ಆ್ಯಕ್ಟಿವಿಟಿ ಹಾಕ್ಕೊಳ್ಳಿ, ಎಲ್ಲ ಕಲಿಸ್ಕೊಂಡು ಮಿಕ್ಕಿದ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ, ಆಟೋಮೆಟಿಕ್ಕಾಗಿ ಕಲಿಯುತ್ತೆ. ಇದನ್ನು ಈ ಥರ ಬಳಸಿ. ಮಾರ್ಕೆಟಲ್ಲಿ ಇದೊಂದು ವರ್ಡ್ ಬರುತ್ತೆ ಕೆಲವು ಕಡೆ, ನಾನು ನೋಡಿದ್ದೀನಿ ಬಿಡು ಅಂಟು ಗಮ್ಮು. ಇದನ್ನು ನಾನು ಚಿಕ್ಕವನಿದ್ದಾಗ ಗುಂಡೂರಾವ್ ಚೀಫ್ ಮಿನಿಸ್ಟರ್ ಆಗಿದ್ರು, ಜಗ್ಗಣ್ಣ ಗೊತ್ತು, ಕೆಲವರಿಗೆ ಗೊತ್ತು, ಹಳಬರಿಗೆ. ಆ ಟೈಮಲ್ಲಿ ನಮ್ಮೂರ ಪಕ್ಕ, ನನ್ನೂರು ಬಿಳ್ಚೋಡು ಅಂತ ನಮ್ಮೂರ ಪಕ್ಕ ಸಿಕ್ಕಾಪಟ್ಟೆ ಹತ್ತಿ ಬೆಳೀತಾ ಇದ್ರು, ಹಸ್ಗೋಡು ಅನ್ನೋ ಒಂದು ಪ್ಲೇಸಲ್ಲಿ. ಬೆಳ್ಳಿ ಇಷ್ಟ ಹತ್ರ 5 ಅಡಿದು ಬೆಳ್ಳಿ ಸಸಿ ಮಾಡಿಕೊಟ್ಟಿದ್ರು ಗುಂಡೂರಾವ್ ಚೀಫ್ ಮಿನಿಸ್ಟರ್ ಆದಾಗ. ಹತ್ತಿ ಅಷ್ಟೊಂದು ಚೆನ್ನಾಗಿ ಬೆಳೆಯೋರು. ಅದೇ ಲಾಸ್ಟ್ ಇಯರು ಮತ್ತೆ ಹತ್ತಿ ಬೆಳಿಲಿಕ್ಕೆ ಹೋಗಲಿಲ್ಲ ಅವರು. ಅವ್ರಿಗೆ ಯಾವ ಬೆಳ್ಳಿ ಗಿಡ ಕೊಟ್ಟರು ಅಲ್ಲಿಗೆ ಅದು ಸಂತತಿ ಕಂಟ್ರೋಲ್ ಆಯಿತು. ಡಿಯರ್ ಫ್ರೆಂಡ್ಸ್, ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಅಂಟು ಅಂತಕ್ಕಂಥದ್ದು ಹೇಗೆ ಅಂತ ಹೇಳಿದರೆ ಅಂಟ್ಕೊಳ್ಳುತ್ತಷ್ಟೇ, ಅದೇ ಗಮ್ಮಾಗಿ ಉಸಿರಾಟನ ಕಟ್ ಮಾಡುತ್ತೆ. ಅಂಟೇನು ಮಾಡುತ್ತೆ ಅಂದರೆ ಔಷಧಿನ ಅಂಟಿಸ್ಕೊಳ್ಳುತ್ತೆ, ರೆಸ್ಪಿರೇಷನ್ನ ಕ್ಲಾಟ್ ಮಾಡುತ್ತೆ. ಉಸಿರಾಟ ಯಾವಾಗ ನಿಲ್ಲುತ್ತೋ ಎಲೆ ಏನಿದೆಯಲ್ಲ ಆ ಗ್ರೀನಿಶ್ ಇರೋದು ತಾಮ್ರದ ಕಲರ್ ಆಗುತ್ತೆ. ತಾಮ್ರದ ಕಲರ್ ಉಸಿರಾಟ ನಿಂತ ತಕ್ಷಣ ಆಟೋಮೆಟಿಕಾಗಿ ಡ್ರೈ ಆಗಿಬಿಟ್ಟು ಕೆಳಗಡೆ ಬಿದ್ದೋಗುತ್ತೆ. ನನ್ನ ಆ್ಯಕ್ಟಿವಿಟಿಯಾಗೆ ಗ್ರೀನಿಶ್ ಕ್ರಿಯೇಟ್ ಮಾಡಿಕೊಡುತ್ತೆ. ಅದಕ್ಕೆ ಉಸಿರಾಟ ಕ್ರಿಯೆನ ಜಾಸ್ತಿ ಮಾಡುತ್ತೆ, ಅದಕ್ಕೆ ಎನರ್ಜಿ ಜಾಸ್ತಿ ಕೊಡುತ್ತೆ. ಆಟೋಮೆಟಿಕ್ಕಾಗಿ ನೈಸರ್ಗಿಕ ಸಿಗ್ತಕ್ಕಂಥ ಸಾಕಷ್ಟು ಖನಿಜ ಸಂಪತ್ತನ್ನು ಅಬ್ಸರ್ವ್ ಮಾಡಿ ಸಸಿ ಡೆವಲಪ್ ಆಗಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಹರಡಿಸೋದಿಲ್ಲ, ಹೀರ್ಕೊಳ್ಳೋದಿಲ್ಲ, ಎಲೆಗಳ ಮೇಲೆ ನೀರು ಸ್ವಲ್ಪ ಸಮಯದವರೆಗೆ ಮಾತ್ರ ಅಂಟಿಕೊಳ್ಳುವಂತೆ ಮಾಡುತ್ತದೆ. ಯಾವುದೇ ಕಾರಣಕ್ಕೂ ಅದು ಉತ್ತೇಜನ ಕೊಡ್ತಕ್ಕಂಥ ಶಕ್ತಿ ಇಲ್ಲ. ಇದು ಸ್ಪ್ರೇಯಲ್ಲಿ ಆಗ್ತಕ್ಕಂಥ ಒಂದು ಮೆಥಡ್ಸು. ಅದಾದ ನಂತರ ಈಗ ಭೂಮಿ ನೋಡೋಣ. ಈಗ ಮೇಕಪ್ ಮಾಡ್ಕೊಂಡ್ವಿ, ಈಗ ಹೊಟ್ಟೆ ನೋಡ್ಕೊಳ್ಳೋಣ. SRS ಎಸ್. ಈ ಹೊಟ್ಟೆ ತುಂಬ ಚೆನ್ನಾಗಿರಬೇಕು, ಇದು ಚೆನ್ನಾಗಿದ್ರೆ ಇದು ಚೆನ್ನಾಗಿರುತ್ತೆ. ಓಕೆ, ಇಲ್ಲಿ ಭೂಮಿಗೆ ಹೇಗೆ ಅಂತ ಹೇಳಿದರೆ ಇದರ ಒಂದು ತುಂಬಾ ಸ್ಪೆಷಲ್ ಇದೆ ಭೂಮಿ ವಿಚಾರವಾಗಿ. ಡೇರ್ ಫ್ರೆಂಡ್ಸ್, ನಮ್ಮ ಮುಂದಿನ ಜನ್ರೇಷನ್ಗೆ ಇದನ್ನು ಬಿಟ್ಟು ಹೋಗಬೇಕು ಅಂತ ಹೇಳಿದರೆ ಈ ಒಂದು ಪ್ರಾಡಕ್ಟ್ ಎಷ್ಟು ಸಾಧ್ಯತೆ ಇದೆಯೋ ಫಸ್ಟು ನೀವು, ಅದಾದ ನಂತರ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಷನ್ಸು, ನಿಮ್ಮ ದೇಶ, ಎಷ್ಟು ಸಾಧ್ಯತೆ ಇದೆಯಾ ನಿಮ್ಮ ಟಾಪ್ ಅಂತ ಹೇಳ್ತಾರಲ್ಲ ಆ ಒಂದು ಲೆವೆಲ್ಲಿಗೆ ಇದನ್ನು ಸೇವೆ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಭೂಮಿ ಬೇಕು. ಶರ್ಟ್ ಕಿತ್ತೋದ್ರೆ ತರ್ಬೋದು ಅಲ್ವಾ ಸರ್, ಶೂ ಹೋದರೆ ತರ್ಬೋದು, ಕಾರ್ ಹೋದ್ರೆ ತರ್ಬೋದು, ಭೂಮಿ ಕಳ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳ್ತೀನಿ ಅಂದರೆ ಇವತ್ತು ಭೂಮಿ ಹೇಗಾಗಿದೆ ಅಂತ ಹೇಳಿದರೆ ಸರ್, ಅದನ್ನು ಹೇಳಬೇಕಂದ್ರೆ ಹಿಂಸೆ ಆಗುತ್ತೆ. ಎಷ್ಟೇ ಮಳೆ ಬಂತು, ಮೊನ್ನೆ 15 ದಿವಸ ತಿಂಗಳುಗಟ್ಟಲೆ ಮಳೆ ಬಂತು, 4 ರಿಂದ 5 ದಿವಸ ಆದ ನಂತರ ಭೂಮಿ ಮೇಲೆ ಓಡಾಡಿದ್ರೆ ಮುಳ್ಳು ಮೇಲೆ ಓಡಾಡ್ತಾ ಇದೀವಿ ಅನ್ನೋ ಫೀಲ್ ಬರುತ್ತೆ. ಯಾಕೆ ಆ ಥರ ಆಗ್ತಾ ಇದೆ? ಇವತ್ತು ನಾವು ಯೂಸ್ ಮಾಡಿರ್ತಕ್ಕಂಥ ಹೈಯೆಸ್ಟ್ ಫರ್ಟಿಲೈಸರ್ಸ್ ಈ ಭೂಮಿಯಲ್ಲಿ ತನ್ನ ಗುಣಗಳನ್ನ ಹಾಳು ಮಾಡಿಸ್ಕೊಂಡಿದೆ ನಾವು ಮಾಡಿದ್ದೀವಿ. ಜೊತೆಗೆ ಸಾವಯವದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, 1 ಸ್ಕ್ವಯರ್ ಫೀಟ್, ಒಂದು ಚದರಡಿ ಏನಿರುತ್ತಲ್ಲ ಆ ಚದರಡಿ ಮಣ್ಣಾಗಿರಬೇಕು ಅಂತ ಹೇಳಿದ್ರೆ ಆ ಮಣ್ಣಿನ ಮೇಲೆ 200 kg ಭಾರ ಹೊರತಕ್ಕಂಥ ಶಕ್ತಿ ಮಾತ್ರ ಆ ಮಣ್ಣಿಗಿರುತ್ತೆ. ಅದಕ್ಕಿಂತ ಜಾಸ್ತಿ ಭಾರ ನಾವು ಭೂಮಿಗೆ ಹಾಕಿದಾಗ ಆ ಕಣದ ರೂಪಗಿರ್ತಕ್ಕಂಥ ಮಣ್ಣೇನಾಗುತ್ತೆ ಅಂದರೆ ಪೇಸ್ಟ್ ಉಪ್ಪಕ್ಕೆ ಕನ್ವರ್ಟ್ ಆಗುತ್ತೆ. ಯಾವಾಗ ಪೇಸ್ಟ್ ಉಪ್ಪಕ್ಕೆ ಕನ್ವರ್ಟ್ ಆಗುತ್ತೋ ಆಟೋಮೆಟಿಕ್ಕಾಗಿ ಅದರ ಆ್ಯಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ರೆಸ್ಪಿರೇಷನ್ ಕ್ಲಾಟ್ ಆಗುತ್ತೆ, ಬೇರೆ ಹಾಳವಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಥರ ಸಾಕಷ್ಟು ಸಮಸ್ಯೆ ಇದೆ. ಅದೆಲ್ಲದಕ್ಕೂ ರಾಮಬಾಣ ನಮ್ಮ ಆ್ಯಕ್ಟಿವಿಟಿ. ಮುಂಚೆ ನಮ್ಮ ಅಜ್ಜರ ಕಾಲದಲ್ಲಿ, ನಮ್ಮ ತಂದೆಯರ ಕಾಲದಲ್ಲಿ 99% ಅಲ್ಲ 100% ಎಲ್ಲ ಎತ್ತಿನ ವ್ಯವಸಾಯ ನಡೀತಾ ಇತ್ತು. ಇವತ್ತು ಎತ್ತು 100 ಮನೆ ಇದೆ ಅಂತ ಹೇಳಿದ್ರೆ 1 ಜೊತೆ ಅಥವಾ 2 ಜೊತೆ ಎತ್ತಿರುತ್ತೆ ಹಳ್ಳಿಗಳಲ್ಲಿ. ಓಕೆ, ಅದಾದ ನಂತರ ಇವತ್ತು ಬಿತ್ತಲಿಕ್ಕೂ ಟ್ರ್ಯಾಕ್ಟರ್ ರೆಡಿ ಆಗಿದೆ, ಎಡೆ ಕುಂಟೆ ಹೊಡಿಲಿಕ್ಕೂ ಟ್ರ್ಯಾಕ್ಟರ್ ರೆಡಿ ಆಗಿದೆ. SRS ಚಪ್ಪಾಳೆ ಕೊಡೋಣ ಒಂದು 4 ಜನಕ್ಕೆ. ಥ್ಯಾಂಕ್ ಯು. ಆ ಥರ ಆಗಿರೋದ್ರಿಂದ ಏನಾಗುತ್ತೆ ಡಿಯರ್ ಫ್ರೆಂಡ್ಸ್, ಟ್ರ್ಯಾಕ್ಟರ್ ಬಳಸೋದು ತಪ್ಪೆ ಒಂದು ಕೃಷಿ ಲೆಕ್ಕದಲ್ಲಿ. ಆ ಮಣ್ಣು ಏನಾಗುತ್ತೆ ಅಂದರೆ ಶಿಂಕ್ ಆಗುತ್ತೆ. ಬಟ್ ನಾನು ಆ್ಯಕ್ಟಿವಿಟಿ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಅದು ಫ್ರೀ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಣ್ಣು ನೀರನ್ನು ವೇಗವಾಗಿ ಹೀರ್ಕೊಳ್ಳುತ್ತೆ. ಎಕ್ಸಾಂಪಲ್ಲು ಇಲ್ಲಿ ಚಿಕ್ಕ ಮಡಿ ಕಾಣಿಸ್ತಾ ಇದೆನಾ? ಅದನ್ನೊಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಡಿಯರ್ ಫ್ರೆಂಡ್ಸ್, ಬೋರಲ್ಲಿ 1-2 ಇಂಚ್ ನೀರು ಬರುತ್ತೆ ಅಂದರೆ ಟೈಮ್ ತೊಗೋಬೋದಾ ಸರ್? ಆಯಿತಾ? ಓಕೆ, ಬೋರಲ್ಲಿ 1-2 ಇಂಚ್ ನೀರು ಬರುತ್ತೆ ಅಂತ ಹೇಳಿದ್ರೆ ಒಂದು ಮಡಿ ತುಂಬಲಿಕ್ಕೆ 10 ನಿಮಿಷ ಕಾಲಾವಕಾಶ ಬೇಕಾಗಿತ್ತು ಅಂತ ಅಂದ್ಕೊಳ್ಳಿ. 10 ಮಿನಿಟ್ಸ್ ಕಾಮನ್ನಾಗಿ ನಾವು ನೀರು ಹಾಯಿಸ್ತಾ ಇರ್ತೀವಿ, ಕಲ್ಟಿವೇಟ್ ಮಾಡ್ತಾ ಇರ್ತೀವಿ. ಆದರೆ ಆ ಭೂಮಿಗೆ ನನ್ನ ಆ್ಯಕ್ಟಿವಿಟಿನ ಕೊಟ್ಟಾಗ ಡಿಯರ್ ಫ್ರೆಂಡ್ಸ್ 7 ರಿಂದ 7.5 ನಿಮಿಷಕ್ಕೆ ಆ ಒಂದು ಭೂಮಿ ಕವರ್ ಮಾಡುತ್ತೆ ಆ ನೀರು ಅಂತ ಹೇಳ್ತೀನಿ.
ಕೊಡ್ತೀನಿ. ನಿಮ್ಮೆಲ್ಲ ಕ್ವಶನ್ಸ್ ಲಾಸ್ಟಿಗೆ ಇಟ್ಕೊಳ್ಳೋಣ. ಏನಾಗುತ್ತೆ ಗೊತ್ತಾ ಸರ್, ಭೂಮಿ ಒಳಗಡೆ ಇದನ್ನು ನೀರಿನ ಜೊತೆ ಕೊಡ್ಬೋದು, ಮರಳಿನ ಜೊತೆ ಕೊಡ್ಬೋದು, ಗೊಬ್ಬರ ಜೊತೆ ಕೊಡ್ಬೋದು. ಕೊಟ್ಟಾಗ ಏನಾಗುತ್ತೆ ಅಂದರೆ ಹಿಂಗೆ ಬರ್ತಕ್ಕಂಥ ನೀರನ್ನು ಭೂಮಿ ಕಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ, ಎವಾಪ್ರೇಟ್ ಆಗಲಿಕ್ಕೆ ಬಿಡೋದಿಲ್ಲ. ನೀವು ನೈಟ್ ನೀರು ಹಾಯಿಸಿದಾಗ, ಇಲ್ಲಿ ಯಾರಾದರೂ ನೀರು ಹಾಯಿಸಿರೋರಿಗೆ ಗೊತ್ತಿರುತ್ತೆ ರೈತರಿಗೆ, ರಾತ್ರಿ ನೀರು ಸಾಗುತ್ತೆ, ಬೇಗ ಬೇಗ ತುಂಬ್ಕೊಂಡು ಹೋಗ್ತಾ ಇರುತ್ತೆ ವಾರೆ. ಆದರೆ ಬೆಳಗಿನ ಟೈಮಲ್ಲಿ ನೀರು ಆಗೋದಿಲ್ಲ, ಫಾಸ್ಟಾಗಿ ಆಗೋದಿಲ್ಲ. ಯಾಕೆಂದರೆ ಬರ್ತಕ್ಕಂಥ ನೀರನ್ನ ಭೂಮಿ ಆಟೋಮೆಟಿಕಾಗಿ ಸೂರ್ಯನ ಕಿರಣ ಎವಾಪ್ರೇಟ್ ಮಾಡ್ಕೊಳ್ತಾ ಇರುತ್ತೆ. ಆದರೆ ಆಕ್ಟಿವಿಟಿ ಕೊಟ್ಟಾಗ ಹಿಂಗೆ ಬರ್ತಾ ಇರುತ್ತಲ್ಲ ಸರ್, ಹಿಂಗೆ ಕಸ್ಕೊಳ್ತಾ ಇರುತ್ತೆ. ಕಸ್ಕೊಂಡಿದ್ದು ನಾರ್ಮಲಾಗಿ 2 ಇಂಚ್ ಒದ್ದೆ ಆಗಿರ್ತಕ್ಕಂಥದ್ದು ನನ್ನ ಆಕ್ಟಿವಿಟಿನ ಆ ಭೂಮಿಗೆ ಅಡಾಪ್ಟ್ ಮಾಡಿದರೆ 3 ಇಂದ 3.5 ಇಂಚು ಒದ್ದೆ ಮಾಡ್ಕೊಳ್ಳುತ್ತೆ. ಒದ್ದೆ ಮಾಡ್ಕೊಳ್ಳೋದ್ರ ಜೊತೆಗೆ 4 ದಿನಕ್ಕೊಂದ್ಸರಿ ನೀರು ಕೇಳ್ತಕ್ಕಂಥ ಭೂಮಿ 6 ಅಲ್ಲ 8 ಅಲ್ಲ 10 ದಿನಕ್ಕೊಂದ್ಸರಿ ನೀರು ಕೇಳುತ್ತೆ ಆ ಭೂಮಿ. ಭೂಮಿ ಯಾವಾಗ ಸಡ್ಲ್ ಆಗುತ್ತೋ ಆ ಭೂಮಿಯಲ್ಲಿ ಮ್ಯಾಜಿಕ್ ಸ್ಟಾರ್ಟ್ ಆಗುತ್ತೆ. ಬೇರೆ ಆಳವಾಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಷ್ಟಪಟ್ಟು ಬೇರೆ ಹೋಗೋದಕ್ಕೂ ಫ್ರೀಯಾಗಿ ಬೇರೆ ಹೋಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಎಸ್, ಅದೊಂದು ಆಗುತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ ನೈಸರ್ಗಿಕವಾಗಿ ಸಾಕಷ್ಟು ಖನಿಜ ಸಂಪತ್ತಿದೆ ವಾತಾವರಣದಲ್ಲಿ, ಅದನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಶಕ್ತಿ ಭೂಮಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ಎ ಮ್ಯಾಜಿಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ವೇಗವಾಗಿ ಹೀರ್ಕೊಳ್ಳುತ್ತೆ, ಭೂಮಿ ಆಳವಾಗಿ ನೆನೆಯುತ್ತೆ, ತೇವಾಂಶ ಆವಿ ಆಗೋದಿಲ್ಲ, ಭೂಮಿ ಬೇಗ ಒಣಗಲಿಕ್ಕೆ ಬಿಡೋದಿಲ್ಲ. 4 ದಿನದಿಂದ ಇಲ್ಲಿವರೆಗೆ 1 ಎಕರೆಗೆ ಆಯ್ತಕ್ಕಂಥ ನೀರು 2 ಎಕರೆ ಬಳಸ್ಬೋದು. ನೀರು, ಕರೆಂಟು, ಸಮಯ ಎಲ್ಲದನ್ನು ಉಳಿತಾಯ ಮಾಡಿಕೊಡುತ್ತೆ. ಮಣ್ಣು ಸಡ್ಲಗೊಳ್ಳೋದು, ಉಳುಮೆ ಮಾಡಲು ಅತಿ ಸುಲಭ. ಇದನ್ನು ಮಾಡೋದ್ರಿಂದ ನೆಕ್ಸ್ಟ್ ನಾವೇನು ಕಲ್ಟಿವೇಷನ್ ಮಾಡ್ತೀವಲ್ಲ ಮುಂದಿನ ಕ್ರಾಪ್ಗೆ, ಅಥವಾ ಆ ಭೂಮಿಯಲ್ಲಿ ಕ್ರಾಪ್ ಏನು ಸೆಟ್ ಮಾಡಿರ್ತೀವಲ್ಲ ಅಲ್ಲೆಲ್ಲ ಕಲ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ತುಂಬಾ ಸಪೋರ್ಟ್ ಮಾಡ್ತಕ್ಕಂಥ ಅತಿ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಆಳ ಮತ್ತು ಅಗಲ ಬೆಳಿಲಿಕ್ಕೆ ಸಪೋರ್ಟ್ ಮಾಡುತ್ತೆ, ಬೇರುಗಳನ್ನ ಹೀರ್ಕೊಳ್ಳಿಕ್ಕೆ ಸಪೋರ್ಟ್ ಮಾಡುತ್ತೆ, ಬೇರುಗಳ ಭೂಮಿಯಲ್ಲಿ ಎಲ್ಲ ಸತ್ವ ಗೊಬ್ಬರ ಹೆಚ್ಚು ಹೀರ್ಕೊಳ್ಳಿಕ್ಕೆ ಸಪೋರ್ಟ್ ಮಾಡುತ್ತೆ. ಅದಾದ ನಂತರ ಇದು ಫೈನಲಿ ರೈತನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಕ್ಕಂಥ ಒಂದು ಇಳುವರಿನ ಈ ಒಂದು ಪ್ರಾಡಕ್ಟ್ ತಂದು ಕೊಡುತ್ತೆ. ರಾಜಾರೋಷವಾಗಿ ಧೈರ್ಯವಾಗಿ ತಂದು ಕೊಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಇದಾಗಿದೆ. ಇದನ್ನು ಬಳಸ್ತಕ್ಕಂಥದ್ದು ಏನಂದರೆ 1 ಎಕರೆಗೆ ನೀರಲ್ಲಿ ಕೊಡ್ಬೋದು, ಮರಳಲ್ಲಿ ಕೊಡ್ಬೋದು, ಗೊಬ್ಬರದಲ್ಲಿ ಕೊಡ್ಬೋದು. 1 ಎಕರೆಗೆ ಸುಮಾರು 160ರಿಂದ 200 ml ಭೂಮಿಗೆ ಬಳಸ್ಬೋದು. ಓಕೆ, ಇದು ಕಾಮನ್ ಕ್ರಾಪ್ ಆಯಿತು. ಇನ್ನು ಅಡಿಕೆ ಬಗ್ಗೆ ಹೇಳೋಣ. ಇದು ಬ್ಯೂಟಿಫುಲ್ ಕಮರ್ಷಿಯಲ್ ಕ್ರಾಪು. ಅಡಿಕೆಯಲ್ಲಿ ಸಾಕಷ್ಟು ರೋಗ ಬರ್ತಾ ಇರುತ್ತೆ, ಸಿಕ್ಕಾಪಟ್ಟೆ ರೋಗ ಬರ್ತಾ ಇರುತ್ತೆ, ಹಳದಿ ಆಗ್ತಾ ಇರುತ್ತೆ, ಅರಳು ಉದುರ್ತಾ ಇರುತ್ತೆ. ಅರಳು ಉದುರೋದಂದರೆ ದುಡ್ಡು ಉದುರೋದು ಅಂತ ಹೇಳ್ತೀನಿ. ಅದೆಲ್ಲದಕ್ಕೂ ಈ ಒಂದು ಪ್ರಾಡಕ್ಟ್ ಸಾಕಷ್ಟು ಸಪೋರ್ಟ್ ಮಾಡುತ್ತೆ. ಈ ಪ್ರಾಡಕ್ಟನ್ನು ಬಳಸಿದಾಗ ಹರಳು ಆಟೋಮೆಟಿಕಾಗಿ ಉದುರ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಅದಾದ ನಂತರ ಯಾವಾಗ ಆಗುತ್ತೋ ಡಿಯರ್ ಫ್ರೆಂಡ್ಸ್, ತನ್ನ ಗಾತ್ರ, ತನ್ನ ಎಲ್ಲದನ್ನು ತೂಕ ಜಾಸ್ತಿ ಮಾಡಿಕೊಡುತ್ತೆ. ಇದನ್ನು ಬಳಸಬೇಕಾದ್ರೆ 1 ಮರಕ್ಕೆ 1 ಲೀಟ್ರ್ ನೀರಿನಲ್ಲಿ 5 ml ಬಳಸಬೇಕು. ವರ್ಷದಲ್ಲಿ ಫಸ್ಟ್ ಟೈಮ್ ಕೊಡಬೇಕಾದ್ರೆ 4 ಬಾರಿ ಕೊಡಿ. ಸೆಕೆಂಡ್ ಟೈಮ್ ಕೊಡಬೇಕಾದ್ರೆ 3 ಟೈಮ್ ಕೊಡ್ತಾ ಬನ್ನಿ. ನಿಮ್ಗೆ ಏನು ಬೇಕೋ ಎಲ್ಲದು ಭೂಮಿ ತಾಯಿ ಕೊಡ್ತಾ ಹೋಗ್ತಾಳೆ. ಫಸ್ಟ್ ಟೈಮ್ 4 ಟೈಮ್ ಹೇಳಿದೆ, ಸೆಕೆಂಡ್ ಟೈಮ್ 3 ಟೈಮ್ ಕೊಡ್ತಾ ಬನ್ನಿ. ಬ್ಯೂಟಿಫುಲ್ಲಾಗಿ ವರ್ಕ್ ಆಗುತ್ತೆ. ಅದಾದ ನಂತರ ಇದನ್ನು ಕೊಡಬೇಕಾದ್ರೆ ಮೆಥಡ್ ಹೇಗೆ ಅಂತ ಹೇಳಿದರೆ, ಭೂಮಿಯಲ್ಲಿ ತೇವಾಂಶ ಇರಬೇಕು. ಭೂಮಿಯಲ್ಲಿ ತೇವಾಂಶ ಇರಬೇಕು. ಇವತ್ತು ನೈಟ್ ಆಯಿತು ಅಥವಾ ಇವತ್ತು ಬೆಳಗ್ಗೆ ಡ್ರಿಪ್ಪಲ್ಲಿ ನೀರು ಹಾಯಿಸೋದು. ಅದಾದ ನಂತರ ಈ ಒಂದು ಪ್ರಾಡಕ್ಟನ್ನು ಕೊಡೋದು. ಕೊಟ್ಟ ನಂತರ ಮತ್ತೆ 1 or 2 hours ನೀರು ಕೊಡೋದು ಮೇಲ್ಗಡೆ. ಓಕೆ, ಒಂದು. ಎರಡನೇದು, ಕೆಲವು ರೈತರು ತಟ್ಟಿ ಮಾಡ್ಕೊಂಡಿರ್ತಾರೆ, ನೀರಿನ ತೊಟ್ಟಿ. ಆ ತಟ್ಟಿ ಒಳಗಡೆ ನೀರಲ್ಲಿ ಇದನ್ನು ಮಿಶ್ರಣ ಮಾಡಿ ಕೊಡಲಿಕ್ಕೆ ಅವಕಾಶ ಇದೆ. ಇಲ್ಲಾಂದರೆ ವೆಂಚುರಿ ಮಾಡ್ಕೊಂಡಿರ್ತಾರೆ ರೈತರು. ಆ ಬೋರ್ ನೀರು ಏನು ಬರುತ್ತಲ್ಲ ಔಟ್ಪುಟ್ಟು, ಅಲ್ಲಿ ವೆಂಚುರಿ ಮಾಡ್ಕೊಂಡಿರ್ತಾರೆ. ಅಲ್ಲಿ ಚಿಕ್ಕ ಡ್ರಮ್ ಇಡ್ತಾರೆ. ಆ ಡ್ರಮ್ಮಿಗೆ ಎಷ್ಟು ನಾನು ಗಿಡಕ್ಕೆ ನೀರು ಹೋಗುತ್ತೋ ವಾಲ್ ಮುಖಾಂತರ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ಇದನ್ನು ಮಿಶ್ರಣ ಮಾಡಿ ಕೊಡೋದ್ರಿಂದ ಪ್ರತಿ ಗಿಡಕ್ಕೂ ಮುಟ್ಟಿಸ್ಬೋದು. ಇದುವರೆಗೂ ನಮ್ಮ ಕಂಪ್ನಿ ಬಗ್ಗೆ ಮಾತಾಡಿದ್ವಿ, ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮಾತಾಡಿದ್ವಿ. ಇವತ್ತು ಆ್ಯಸ್ ಎ ಸೈಂಟಿಸ್ಟ್ ಅಂತ ಹೇಳ್ತೀವಿ, ಕೃಷಿ ವಿಶ್ವವಿದ್ಯಾಲಯ ಸೈಂಟಿಸ್ಟ್ಗಳು ಈ ಒಂದು ಪ್ರಾಡಕ್ಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರು ಸರ್ಟಿಫೈ ಮಾಡಿದ್ದಾರೆ. ಡಿಯರ್ ಫ್ರೆಂಡ್ಸ್, ನಾವು ನೀವು ಅಷ್ಟೇ ಸರ್ಟಿಫೈಡ್ ಕೊಡೋದಲ್ಲ, ಇವತ್ತು ಗೌರ್ಮೆಂಟ್ನವರು ಸಹ ಇದಕ್ಕೆ ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ಸು. ಸೋಯಾಬೀನ್ ಬಗ್ಗೆ ಮಧ್ಯಪ್ರದೇಶದಲ್ಲಿ ಇದನ್ನು ಡೆಮೋ ಮಾಡಿದ್ದಾರೆ. ಓಕೆ, ಅಲ್ಲಿ 17.23% ಎಕ್ಸ್ಟ್ರಾ ಇಳುವರಿ ಬಂದಿದೆ. ಅದಾದ ನಂತರ ನಮ್ಮ ಕರ್ನಾಟಕದಲ್ಲಿ ಕಾಫಿ ಬಗ್ಗೆ 15.46% ಎಕ್ಸ್ಟ್ರಾ ಹೀಲ್ಡ್ ಬಂದಿದೆ. ಅದಾದ ನಂತರ ಆಲೂಗಡ್ಡೆ 12.21 ಕ್ವಿಂಟಲ್ ಎಕರೆಗೆ ಬಂದಿದೆ. ಆಮೇಲೆ ಹತ್ತಿ 46.62. ಅದಾದ ನಂತರ ಮಾವು, ಈರುಳ್ಳಿ ಎಲ್ಲದಕ್ಕೂ ಸಿಕ್ಕಾಬಟ್ಟೆ ಬಂದಿದೆ ಡಿಯರ್ ಫ್ರೆಂಡ್ಸ್. ಇದು ಆಕ್ಟಿವಿಟಿಯಲ್ಲಿ ಆಗಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಬದಲಾವಣೆ. ಇವತ್ತು ಈ ಒಂದು ಪ್ರಾಡಕ್ಟಲ್ಲಿ, ಈ ಒಂದು ಬಿಸ್ನೆಸ್ಸಲ್ಲಿ ನಾವು ಉಳಿದಿದ್ದೀವಿ ಅನ್ನಲಿಕ್ಕೆ ಕಾರಣ ಈ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಡೆಮಾನ್ಸ್ಟ್ರೇಷನ್ ನಾನು ಕೊಡ್ತೀನಿ. ಅದಾದ ನಂತರ ನಿಮ್ದು ಏನೇ ಕ್ಲಾರಿಫೈ ಇದ್ದರೆ ಸ್ಟಾರ್ಟ್ ಮಾಡಿ ಮಾತಾಡ್ಕೊಳ್ಳಿ.
ಏನೇ ಕ್ವಶನ್ಸ್ ಇದ್ರಿ ಈ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಏನು ಕಲ್ತಿದ್ದೀನಿ ಅದನ್ನು ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಯಾರು ನೋಡಿಲ್ಲ, ನೋಡದೇ ಇರೋರು ಯಾರಾದ್ರಿದ್ರೆ ಗ್ರೇಟ್ ಸರ್. ದಿಸ್ ಇಸ್ ನನ್ನ ಲೈಫ್ ಚೇಂಜ್ ಮಾಡಿರ್ತಕ್ಕಂಥ ಪ್ರಾಡಕ್ಟು. ನಂತರ ನೂರಾರು ಜನ, ಸಾವಿರಾರು ಜನ, ಲಕ್ಷ ಕೋಟಿ ಜನಗಳ ಲೈಫನ್ನು ಚೇಂಜ್ ಮಾಡಿರ್ತಕ್ಕಂಥ ಒಂದು ಪ್ರಾಡಕ್ಟು. ಇದಾದ ನಂತರ ಆ್ಯಕ್ಟಿವಿಟಿ ಗೋಲ್ಡ್ ಬಂತು, ಆ್ಯಕ್ಟಿವ್ ಝೈಮ್ ಬಂತು, ಆ್ಯಕ್ಟಿವ್ ಮ್ಯಾಕ್ಸ್ ಬಂತು. ಇನ್ನು ಸಾಕಷ್ಟು ಪದಾರ್ಥ ಸಮೀರ್ ಮೋದಿ ಅವರು ನಮಗೆ ಕೊಡಲಿಕ್ಕೆ ರೆಡಿ ಆಗಿದ್ದಾರೆ. ಎಸ್ ಸರ್, ಎಸ್ ಸರ್, ಎಸ್. ಇದರೊಂದು ಚಿಕ್ಕ ಡೆಮಾನ್ಸ್ಟ್ರೇಷನ್ ಕೊಡ್ತೀನಿ. ನೀರು ಒಂದು ಗ್ಲಾಸಲ್ಲಿ ಕೇಳಿಸ್ತಾ ಇದೆನಾ? ಒಂದು ಗ್ಲಾಸಲ್ಲಿ ಆ್ಯಕ್ಟಿವಿಟಿ ಇದೆ, ಇನ್ನೊಂದು ಗ್ಲಾಸಲ್ಲಿ ಕಾಮನ್ ವಾಟರ್ ಇದೆ ಡಿಯರ್ ಫ್ರೆಂಡ್ಸ್. ಇದ್ರ ಜೊತೆ ಏನು ಮಿಕ್ಸ್ ಆಗಿಲ್ಲ, ಇದ್ರ ಜೊತೆಗೆ ಆ್ಯಕ್ಟಿವಿಟಿ ನೀರು ಇದೆ. ಇದ್ರ ಚಿಕ್ಕ ಒಂದು ಡೆಮಾನ್ಸ್ಟ್ರೇಷನ್ ನೋಡೋಣ. ಆ ಸ್ಪ್ರೇ ಕೊಟ್ಟಾಗ ಏನೆಲ್ಲ ಬದಲಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹಾಕಿದ್ಯಾ? ಸಕ್ ಇದು ಕಾಮನ್ ವಾಟ್ರು. ಡ್ರಾಪ್ಲೈಟ್ಸು ಅವ್ರಿಗೆ ಮಾತ್ರ ಕಾಣುತ್ತೆ, ನಿಮ್ಗೆ ಯಾರಿಗೂ ಕಾಣೋದಿಲ್ಲ. ಸ್ಪ್ರೇ ಆಗ್ತಾ ಇದೆ ಅಲ್ವಾ ಸರ್? ಓಕೆ, ನೋಡಿ ಸರ್ ಅದನ್ನು. ಇದು ಸರ್ ಡಿಫ್ರೆನ್ಸ್ ನೋಡಿ. ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಸರ್. ರೈತ ಟೋಟಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ. ಈ ಬೆಳೆಗೆ ಸ್ಪ್ರೇ ಮಾಡಬೇಕಂದ್ರೆ ಅದ್ರ ಹಿಂದ್ಗಡೆ 10 ಕೆಲಸ ಮಾಡಿರ್ತಾನೆ. ಹೊಲ ಹೊಡಿಸಿರ್ತಾನೆ, ಬೀಜ ತಂದಿರ್ತಾನೆ, ಗೊಬ್ಬರ ಹಾಕಿರ್ತಾನೆ, ಔಷಧಿ ಹೊಡೆದಿರ್ತಾನೆ, ಎಲ್ಲ ಮಾಡಿರ್ತಾನೆ. ಅದೆಲ್ಲದ್ರ ಜೊತೆಗೆ ಸ್ವಲ್ಪ ಆ್ಯಕ್ಟಿವಿಟಿ ಮಿಶ್ರಣ ನಾಲೆಡ್ಜನ್ನು ನಾವು ಕೊಟ್ಟ ರೈತ ಉದ್ಧಾರ ಆಗ್ತಾನೆ.